ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ. ನಿನ್ನೆಲ್ಲ ಬಿಗ್ ಬಾಸ್ ಶೋ ಮುಗೀತು. ನನ್ನ ಆಸೆ ಅಂತೆ ಗಿಲ್ಲಿ ವಿನ್ನಾದ, ಅದೇ ನನಗೆ ಖುಷಿ. ನನ್ನ ಮಗಳು ಸ್ವಲ್ಪ ಬೇಜಾರಿದೆ, ಧನುಷ್ ಗೆದ್ದಿಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ವೋಟಿಂಗ್ ಹೆಂಗಿದೆ ಅಂತ ಹಂಗಂಗೆ ನೋಡ್ತಾರೆ ಜನ ಆಯಿತಾ. ಹಾಗೆ ನನ್ನ ಚಾನಲ್ ಎಲ್ಲ ಯಾರೆಲ್ಲ ನೋಡ್ತೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು ಸೋ ಮಚ್. ನಾನು ಯಾಕೋ ಇತ್ತೀಚೆಗೆ ಬರ್ತಾ ಸಣ್ಣ ಆಗ್ತಿದ್ದೀನಿ, ಏನಂತಲೇ ಗೊತ್ತಿಲ್ಲ. ಎಲ್ಲ ತುಂಬ ಸಣ್ಣ ಆಗ್ತಿದೆ ಅಂತಾರೆ. ಏನು ಗೊತ್ತಾ, ಇವತ್ತೊಂದು ಸಿಂಪಲ್ ಒಂದು ಲಾಗ್ ಮಾಡ್ತಾಯಿದ್ದೀನಿ. ಅರ್ಪಿಗೆ ನಾಳೆ ಬರ್ಡೇ. ಯಾವಾಗ ನನ್ನ ಮಗಳ ಥರನೇ ಚಾಕ್ಲೇಟ್ ಕೇಕ್ ಮಾಡ್ಕೊಡೋದು ಚೆನ್ನಾಗಿರಲ್ಲ, ಅದಕ್ಕೆ ಅವಳು ವಿತ್ ಕ್ರೀಮ್ ಹಾಕಿ ನಾನೊಂದು ಚಾಕ್ಲೇಟ್ ಮಾಡ್ಕೊಡ್ತೀನಿ. ಈ ಚಾಕ್ಲೇಟ್ ಅಂತೀನಿ ಕೇಕು ಆಯಿತಾ. ಅವಳು ಇವತ್ತು ಹೇಳ್ಬಿಟ್ಟು ನನ್ನ ಮಗಳು ಶೂಟ್ಕೋದ್ಲು, ಅರ್ಪಿಗೆ ಒಂದು ಚಿಕ್ಕ ಪುಟಾಣಿದೊಂದು ಪುಟ್ಟದೊಂದು ಕೇಕ್ ಮಾಡಂತ. ಅದಕ್ಕೆ ಪುಟ್ಟದೊಂದು ಕೇಕ್ ಮಾಡಿ ಅದಕ್ಕೊಂದು ಡೆಕೋರೇಷನ್ ಮಾಡಬೇಕಲ್ಲ, ಅದಕ್ಕೆ ನಾನು ಫಸ್ಟ್ ಇವತ್ತು ನಿಮಗೆ ಬರೀ ಬಂದು ವಿಟ್ ಕ್ರೀಮ್ ಮಾಡೋದು ತೋರಿಸ್ತೀನಿ. ನಾನು ತೋರಿಸ್ತೀನಿ. ಇದು ಕ್ರೀಮ್, ಇದಕ್ಕೆ ಏನು ಹಾಕ್ತೀನಿ ಅಂತ ನೋಡಿ, ಹೇಗೆ ಮಾಡ್ತೀನಿ ನೋಡಿ. ಯಾಕೆ ನಾವು ಫ್ರೆಶ್ ಕ್ರೀಮು ಈ ಥರ ಕ್ರೀಮೆಲ್ಲ ನಾವು ಆಚೆ ತಂದರೆ ಚೆನ್ನಾಗಿರಲ್ಲ. ನಾನು 2-3 ಸಲ ತಂದೆ, ಅದು ನೋಡಿದ್ರೆ ಒಂದು ಸಲ ಲಾಗಲ್ಲಿ ಮಾಡಿದೇನು, ಹಾಕಿ ಒಂದು ಸೆಕೆಂಡ್ ಹಾಕಿ ತಿರುಗಿಸೋ ಫುಲ್ಲು ಮೆಲ್ಟ್ ಆಗ್ಬಿಡುತ್ತೆ. ಇದಕ್ಕೆ ನಾನಿದು ಕ್ರೀಮ್ ಪೌಡ್ರ್ ತೊಗೊಂಡ್ಬಂದಿದ್ದೀನಿ. ಕ್ರೀಮ್ ಪೌಡ್ರು ನೋಡಿ, ಇದನ್ನು ಕ್ರೀಮ್ ಮಾಡೋದು ಹೇಗಂತ ತೋರಿಸ್ತೀನಿ. ಮತ್ತು ಏನಕ್ಕೆ ಇದು ತೋರಿಸ್ತೀನಿ ಅಂದರೆ, ನಿಮ್ಮ ಮನೆಗೂ ಮಕ್ಕಳಿಗೆ ಬರ್ಡೇ ಆಗುತ್ತೆ, ನಿಮ್ಮ ಬರ್ಡೇ ಆಗುತ್ತೆ, ನಿಮ್ಮ ಹಸ್ಬೆಂಡ್ದಾಗುತ್ತೆ, ಅಣ್ಣ ತಮ್ಮದೇ, ನಿಮ್ಮ ಅಪ್ಪ ಅಮ್ಮನ ಎಲ್ಲರದ್ದು ಆಗುತ್ತೆ. ಅವರಿಗೆ ನೀವು ಕೈಯಾರಿ ಥರ ಒಂದು ಕೇಕ್ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ. ನಾನು ಲಾಸ್ಟ್ ಟೈಮ್ ನನ್ನ ಮಗಳಿಗೆ ಬರ್ಡೇ ಮಾಡಿದಾಗ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮಗಳು ಅಷ್ಟು ಖುಷಿಪಟ್ಲು. ಹೇಗಮ್ಮ ಮಾಡಿದೆ ಇಷ್ಟು ಚೆನ್ನಾಗಿ ಅಂದು. ಸಿಂಪಲ್ಲು ಅಷ್ಟು ಚೆನ್ನಾಗಿತ್ತು. ಅದಕ್ಕೆ ನಾನು ಇವತ್ತೊಂದು ಕ್ರೀಮ್ ಮಾಡ್ತೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ನೋಡೋಣ. ಒಂದು 4 ಐಸ್ ಕ್ಯೂಬ್ ತೊಗೊಂಡಿದ್ದೇನು. ಏನಕ್ಕೆ ಅಂತಂದರೆ, ಇದು ನಾನು ಇವಾಗ ಇದಕ್ಕೆ ಕೆಳಗಡೆ ಇಟ್ಕೊಳ್ತೀನಿ. ಈ ಥರ ಇರಬೇಕು ಕೂಲಾಗಿ ಆಯಿತಾ. ಇದಕ್ಕೆ ನಾನು ಇವಾಗ ಈ ಪೌಡ್ರ್ ಹಾಕ್ಕೊಳ್ತೀನಿ ನೋಡಿ. ಈ ಪೌಡ್ರ್ ಎಲ್ಲ ಅಂಗಡಿ ಸಿಗುತ್ತೆ, ಶಾಪ್ಗಳಲ್ಲಿ, ಡಿ ಮಾರ್ಟಲ್ಲಿ, ಒಳ್ಳೆ ಚಿಕ್ಕ ಚಿಕ್ಕ ಶಾಪಾಗೆಲ್ಲ ಸಿಗುತ್ತೆ. ಇದು ಇಲ್ಲಾಂದರೆ ನೀವು ಆನ್ಲೈನಲ್ಲಿ ಹಾಕಿದ್ದಾರೆ. ಎಷ್ಟು ಗಮ್ಮತ್ ಗೊತ್ತಾ, ಮಿಲ್ಕ್ ಪೌಡ್ರ್ ಬರ್ತಲ್ಲ ಆ ಥರ ಸ್ಮೆಲ್ ಇದೆ. ನಾನು 2 ಪ್ಯಾಕೆಟ್ ಹಾಕಿದ್ದೀನಿ. ಇದಕ್ಕೆ ನಾನು ಚಿಲ್ಲಿನ ಹಾಲು ಹಾಕ್ತೀನಿ. ಸ್ವಲ್ಪ ಕೂಲಾಗಿರ್ಬೇಕು ಹಾಲು, ಈ ಥರ ಕೂಲಾಗಿರಬೇಕು. ಇದ್ದಾರೆ ನಾನು 100 ಗ್ರಾಮ್, 2 ಸೇರಿ 100 ಗ್ರಾಮ್ ಅಷ್ಟು ಹಾಕ್ತೀನಿ. ಫಸ್ಟ್ ಇದು ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಇದು ಸ್ವಲ್ಪ ಬಿಸಿ ಆಗ್ಬಿಟ್ರೆ ಇದು ಮೆಲ್ಟ್ ಆಗುತ್ತೆ, ಅದಕ್ಕೋಸ್ಕರ. ಫಸ್ಟ್ ಟೇಸ್ಟ್ ಶುಗರ್ ಎಷ್ಟು, ಶುಗರ್ ಕರೆಕ್ಟಾಗಿದೆ. ಇವಾಗ ನಾನಿವಾಗ ಈ ಥರ ಬ್ಲೆಂಡರ್ ತೊಗೊಳ್ತೀನಿ ನೋಡಿ. ಇದು ತುಂಬಾ ಚೆನ್ನಾಗಿದ್ದು. ಇದು ಮೀಶೋಲ್ಲಿ ತೊಗೊಂಡಿದ್ದು ನಾನು. ಈ ಥರ ಮಾಡಬಾರ್ದು, ಯಾಕಂದರೆ ಬ್ಲೆಂಡರ್ ಹೀಟ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಇದು ಒಂದು 2 ನಿಮಿಷ ನಾನು ಕೂಲಾಗಿ ಇಟ್ಕೊತೀನಿ. ನೋಡ್ದಲ್ಲ ಎಷ್ಟು ನೀಟಾಗಿದೆ ಕ್ರೀಮ್ ಅಂತ ನೋಡಿ. ನನಗೂ ಹೆಂಗಪ್ಪ ಇದು ಮಾಡೋದು ಅಂದ್ಕೊಂಡೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡ್ದಲ್ಲ. ನೋಡಿ ಎಷ್ಟು ನಾನು ಹಾಲು ಕವರಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ನೋಡಿ. ತುಂಬಾ ಚೆನ್ನಾಗಿ, ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ. ಈ ಥರ ಕ್ರೀಮ್ ಮಾಡಿ ನೀವು ತುಂಬಾ ಖುಷಿ ಆಗ್ತೀರಿ. ಇದನ್ನು ಮಾಡಿ ನಾವು ಒಂದು 3 ಡೇಸ್ 4 ಡೇಸ್ ನಾವು ಫ್ರಿಜಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಹೊತ್ತು ಈಚೆ ಬಿಟ್ಬಿಟ್ಟು ನಾವು ಕೇಕಿಗೆಲ್ಲ ನಾವು ಆಮೇಲೆ ಸುತ್ತಲೂ ನಾವು ಹಾಕ್ಕೋಬೋದು ನೋಡಿ. ಮತ್ತು ಇದನ್ನು ಮಾಡಿ ನೋಡಿ. ಇವಾಗ ಇನ್ನೊಂದ್ಸಲ ಹಾಕ್ತೀನಿ. ಎಷ್ಟು ನಿನ್ನೋ ಸ್ಪೂನಲ್ಲಿ ಕೂಡ ತೆಗೆದು ನೋಡಿ, ಈ ಥರ ಮಾಡಬೇಕು. ಇದು ನಾನೇ
ಇದು ಕೇಕ್ಗೆ ಹಾಕೋಂಥ ಕ್ರೀಮ್ ಇದು ಐಸ್ ಕ್ರೀಮ್ ಹತ್ರ ಆ ಥರ ನಾವು ಮನೆಯಲ್ಲಿ ತುಂಬಾ ಚೆನ್ನಾಗಿದೆ. ನೋಡ್ರಲ್ಲ ಕ್ರೀಮು ತುಂಬಾ ಚೆನ್ನಾಗಿದೆ. ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಬೇಕು ನೀವು. ಬರ್ದಿದ್ದಾರೆ ಕೂಡ ಇದು ನಾವು ಆರಾಮಾಗಿ ನಾವು ಮಾಡ್ಕೊಬೋದು. ನಾವು ಅಷ್ಟು ತುಂಬ ಚೆನ್ನಾಗಿದೆ. ತೋರಿಸಿ ಹೇಗೆ ಮಾಡಿದೆ ಅಂತ. ತುಂಬ ಸಿಂಪಲ್ಲು. ಒಂದು 100 ಗ್ರಾಮ್ ಹಾಲು ಅದು ಕ್ರೀಮ್ ಪೌಡ್ರ್ ಇದ್ದರೆ ಸಾಕು ನಿಮಗೆ. 10 ನಿಮಿಷದಲ್ಲಿ ನಾವು ಕ್ರೀಮ್ ರೆಡಿ ಮಾಡ್ಬೋದು. ಆಚೆ ಥರದ ಬದಲು ಇದು ನಾವು ಚಿಲ್ಲು ಮಾಡ್ಕೊಂಡು ಕೂಡ ಐಸ್ ಕ್ರೀಮ್ ಥರ ತಿನ್ಬೋದು. ತುಂಬಾ ಚೆನ್ನಾಗಿದೆ. ಇದಕ್ಕೆ ಬೇಕಾದ್ರೆ ಟೂಟಿ ಫ್ರೂಟಿ ಹಾಕೊಂಡು ತಿನ್ಬೋದು. ಆಮೇಲೆ ಇದು ಡ್ರೈ ಫ್ರೂಟ್ಸ್ ಹಾಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಕೇಕ್ ಮಾಡಿಬಿಟ್ಟು ಕೇಕ್ ಮೇಲೆ ಡೆಕೋರೇಟ್ ಮಾಡ್ತಲ್ಲ ಅದೇ ಕ್ರೀಮ್ ಇದು. ಒಂದು ಸಲ ನೀವು ಟ್ರೈ ಮಾಡಿ ಮನೇಲಿ. ಚೆನ್ನಾಗಿದೆ ನನಗೆ ಕಮೆಂಟ್ಸ್ ಹಾಕಿ. ಇದೇ ಥರ ಸಿಂಪಲಾಗಿ ಒಂದು ಕ್ರೀಮ್. ಓಕೆ ಬಾಯ್. ನೋಡ್ರಲ್ಲ ಕ್ರೀಮು ನಿಜವೂ ನಾನೇ ತಿನ್ಬೇಕು ಅನಿಸುತ್ತೆ. ಆದರೆ ಇಷ್ಟೊಂದು ಹಾಲು ಕ್ರೀಮೆಲ್ಲ ಅಷ್ಟು ಜಾಸ್ತಿ ತಿಂದಿರೋಲ್ಲ. ತಿಂದರೆ 1-2 ಸ್ಪೂನ್ ಅಷ್ಟೇ. ಜಾಸ್ತಿ ತಿಂದರೆ ಮಾತ್ರ ಕೊಡ್ದಂಗೆ ಆಗುತ್ತೆ. ಇದು ಇನ್ನೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮನೇಲಿ ಮಕ್ಕಳಿಗೆ ಎಲ್ಲರ ಮನೆಗೂ ಬರ್ಡೇ ಆಗುತ್ತೆ ಮಕ್ಕಳಿಗೆ. ಇದೊಂದು ಸಲ ಟ್ರೈ ಮಾಡಿ. ನಮ್ಮ ಕೈಯಿಂದ ನಾವು ಮಾಡ್ಕೊಂಡು ತುಂಬ ಖುಷಿ ಆಗ್ತಾರೆ ಮಕ್ಕಳು. ನಾವು ಕೂಡ ಖುಷಿ ಆಗ್ತೀವಿ. ಮಕ್ಕಳೇ ನಾವೇ ಖುಷಿ. ನನಗೆ ಅದು ಮಾಡಬೇಕಾದ್ರೆ ತುಂಬಾ ಖುಷಿ. ಮುಂಚೆ ಲಾಸ್ಟ್ ಟೈಮ್ ನೋಡಿರ್ಬೋದು ನೀವು. ನನಗೆ ಮಾಡೋಕ್ಕೆ ಬಂದಿಲ್ಲ. ಮಾಡಿ 1-2 ಸಲ ಕೆಟ್ಟೋಗುತ್ತೆ. 3ನೇ ಸಲ ಚೆನ್ನಾಗಿ ಬರುತ್ತೆ. ಪರವಾಗಿಲ್ಲ. ಇಷ್ಟು ಚೆನ್ನಾಗಿದೆ. ನಾಳೆ ಇದು ನಾನು ಕೇಕ್ ಮಾಡೋದು ನಾನು ಇದನ್ನು ಹಾಕಿ ತೋರಿಸ್ತೀನಿ. ನಾಳೆ ಒಂದು ಲಾಗ್ ಮಾಡ್ತೀನಿ ಅಂದರೆ ಕೇಕದು. ಅದು ಸಿಂಪಲ್ ಕೇಕ್ ಮಾಡ್ತೀನಿ. ಏನಪ್ಪ ಯಾವಾಗ ಕೇಕ್ ಅಂದ್ಕೊಬೇಡಿ ನೀವು. ನಾನು ಅವಳು ಅರ್ಪಿದ ಬರ್ಡೇ ಇದೆ ಅಂತೆ, ಅದಕ್ಕೆ ನನ್ನ ಮಗಳು ಮಾಡ್ಕೊಡಮ್ಮ ಅಂತಂದು ಮಾಡಿಕೊಡ್ತೀನಿ. ಚೆನ್ನಾಗಿರಲಿಲ್ಲ? ಚೆನ್ನಾಗಿ ನೋಡ್ರಿ. ಹಾಗೆ ತಿನ್ನಬೇಕು ಅನ್ಸುತ್ತೆ ನೋಡಿ. ಚೆನ್ನಾಗಿದೆ ನನಗೆ ಕಮೆಂಟ್ಸ್ ಹಾಕಿ. ಓಕೆ ಬಾಯ್.